ಕನ್ನಡಿಗ ಕನ್ನಡದ ಕಾವಲಿಗ. ನಮ್ಮ ಮಮ್ಮಿಗೆ ನರ್ಸರಿಗೆ ಹೋಗ್ಬೇಕಂತೆ. ಕಾರ್ ಚಾವಿ ಕೇಳಿದ್ರೆ ಕಾರ್ ಚಾವಿ ಕೊಡವಲ್ದು. ನೋಡ್ರಿ ಎಷ್ಟು ಆ್ಯಕ್ಟಿಂಗ್ ಮಾಡ್ತಾರೆ ನೋಡ್ರಿ. ಕರ್ಕೊಂಡು ಹೋಗ್ಲಿಲ್ಲ ಅಂತಂದು ಆ್ಯಕ್ಟಿಂಗ್ ನೋಡ್ರಿ. ಬಂದು ನಿಂತಾರಿ. ಯಾವ ಥರ ಗಾಡಿಗೆ ಹೋಗ್ತಾನೆ, ಯಾವ ಬೈಕ್ ಹೊಚ್ಕೊಂಡು ಹೋಗ್ತಿರ್ತಾರಲ್ಲ ಅಲ್ಲಿ ಯಾವ ಬೈಕ್ ಹೋಗ್ತಾವಲ್ಲ ಅಲ್ಲೇ ಪಾಪ ಸರಿ ಕಾರ್ ಮಳೆ ಜೋರು ಐತಿ ಸರಿ. ಅವಾಗ ಎದ್ದು ಬಂದಿದ್ರ ಕಳಿಸ್ತಿದ್ದಿಲ್ಲ, ಹೊಂಟಿದ್ದ ಖಾಲಿ ಸಂಜೆ ಗಾಡಿ ಹೋಗ್ತಿಲ್ಲ. ಬಿಟ್ಟು ಬರ್ಬೇಕ ಈಗ ನೋಡಿ ಹೇಗೆ ಬಿಟ್ಟು ಹೊಂಟಿ ಕೆಲಸ ಮಾಡೋದು ಬಿಟ್ಟೆ. ಬರ್ತಾನೆ ಈಗ ನಾ ಭಾಳ 10 ನಿಮಿಷ ಕೆಲಸ ಭಾಳ. Emotional damage. ನೋಡ್ರಿ ಈಗ ರೋಡ್ ಮೇಲೆ ಗಾಡಿಗೆ ಹತ್ತಾಕಂತಂದು ಗೆಳತಿದ್ರಿ ಹೆಂಗೆ ರೋಡ್ ಬಂದು ಹತ್ಯಾರ ನೋಡ್ರಿ. $2,000 years later. ಸೊ ಬರೀ ಅದು ಮನೆ ಕ್ಲೀನ್ ಕೆಲಸ ಹಚ್ಚಾರ. ಕಂಗ್ರ್ಯಾಚುಲೇಷನ್ಸ್. ಅದೇ ಕೃಷಿ ಕಲಿತು ದಿನೇಶ್ ನಾಯಕ್ ದಾಮೋದರ್ ಹೋಗಿ ಬಾರ ಬಟ್ ನಾವು ಪಿಕ್ ಮಾಡಂಗಿಲ್ಲ. ಅವ್ರ ಕೆಲ್ಸದ್ದು ಫೋನ್ ಎತ್ತಿದ್ರೆ ಬೈತಾರೆ. ಸೊ ಎತ್ತಂಗಿಲ್ಲ ಅಷ್ಟು. ಏ ಕರೆಂಟ್ ಬಂದಾವು. ಸೊ ಸಾಂಗ್ ಹಚ್ಕೊಂಡು ಕೆಲಸ ಮಾಡ್ಬೇಕ್ರಿ. ಕೆಲಸ ಮಾಡಿ ಆಮೇಲೆ ಬಂದು ಸಿಗ್ತಾನೆ. 90% ಕೆಲಸ ಎಲ್ಲ ಮುಗ್ದಂಗೆ ಆತ. ಮಮ್ಮಿ ಕಸ ಹೊಡ್ಯಾತಾರೆ. ಈಗ ಕಸ ಹೊಡೆದ್ರಂದ್ರೆ ನಾನು ಎಲ್ಲ ಒರೆಸ್ಬೇಕಂತ. ಎಲ್ಲ ಒರೆಸಿ ಎಲ್ಲ ಕ್ಲೀನ್. ನೋಡ್ರಿ ಕಸ ಹೊಡ್ಯಾತೈತಿ. ಆಟ ಆಡತ್ತ ಕಸ ಮರಿ ನೋಡ್ರಿ. ಯಾರ್ಯಾರು ಅಸೈನ್ಮೆಂಟ್ ನೋಡಿ ಬುಕ್ ನೋಡಿ ಅಸೈನ್ಮೆಂಟ್ ಬುಕ್ ಹೆಂಗೆ ಹೋದಾನು. ಚಲ ಇದಕ್ಕೆ ಹಿಂದಿಟ್ಟ ಅಲ್ಲಿ ಹಿಂದೆ ಬೇಕಾಗ್ಬೋದು. ಬೇಡ ನಮಗೆ ಮುಗೀತು. ಸೆಕೆಂಡ್ ಸೆಮ್ ಮುಗೀತು. ಏನು ಹೇಳಿರ್ತು ನೋಡ್ರಿ. ಫೋನ್ ನೋಡಕ್ಕೆ ನಮಗೆ ಮಳೆ ಈಗ ಸ್ವಲ್ಪ ಒಂದು ಸಳಕ ಮಳೆ ಆಗೋತು. ನೋಡ್ರಿ ಕಸ ಹೊಡೆದ್ರೆ ನಾನು ರೂಮ್ ತೋರಿಸ್ತೀನಿ, ನಮ್ಮ ತಂಗಿ ರೂಮ್ ತೋರಿಸ್ತೀನಿ. ಯಾವ್ದು ಕ್ಲೀನ್ ಐತಿ ಅಂತ ನೀವು ಕಮೆಂಟ್ ಮಾಡಿ. ಇದೈತ್ರಿ ನಮ್ಮ ತಂಗಿ ರೂಮ್ ನೋಡ್ರಿ. ನಾನು ರೂಮ್ ಕರ್ಕೊಂಡು ಹೋಗ್ತೀನಿ. ನನ್ನ ರೂಮ್ ನೋಡ್ರಿ. ಅರ್ಬಿ ನೀಟಾಗಿ ಹೊಂದಿಸ್ಕೊಂಡೀನಿ. ಎಲ್ಲ ನೀಟ್ ಅದಾವೆ A to Z. ಈಗ ಬೆಡ್ಶೀಟ್ ಒಗ್ಯಾಕೆ ಹಾಕೈತಿ, ಹಂಗಾಗಿ ಬೆಡ್ಶೀಟ್ ತೆಗೆದಿದ್ದೆ. ಉಳ್ಕಿದೆಲ್ಲ ಕ್ಲೀನ್ ಐತ್ರಿ. ಹಿಂಗಿಂತ ನನ್ನ ರೂಮಾಗ ಕ್ಲೀನ್ ಇರೋದು. ಮತ್ತು ನನಗಂತ ಮಾಡ್ತೀಸ್ ಇಲ್ಲ ಅದ ನೋಡ್ರಿ. ಈಗೇನ ರೀ ಆ ರೂಮ್ ಕ್ಲೀನ್ ಇಲ್ಲ ಏನಿಲ್ಲ. ವರ್ಷ ಕೆಲಸ ಹೇಳಿತ್ರಲ್ಲ ನೆಲ ಒರೆಸಿ. ಈಗ ನೆಲ ಎಲ್ಲ ಒರೆಸಿದ್ದಾಗೈತಿ. ಮುಂದೋಡಕ್ಕೆ ಹೋಗ್ಬೇಕು. ಸೊ ಮಳೆ ಬರತೈತಿ. ಮಳೆ ಬಂದ್ರೆ ಸಿಗ್ತಿಲ್ಲ. ಮಳೆಗಾದ್ರೂ ಹೋಗಬೇಕು. ಯಾಕಂದ್ರೆ ಸ್ವಲ್ಪ ಕೆಲಸ ಐತಿ. ಮುಗಿಸ್ಕೊಂಡು ಬಂದು ಊಟ ಮಾಡೋಣ. ನಾಷ್ಟ ಮಾಡಿದ್ದು ನೆನಪಿಲ್ಲ ನನಗೆ. ನೋಡ್ರಿ ಮಳೆ ಕಮ್ಮಿ ಆದ್ರೆ ಬರೀ ಮುಂದೋಡ್ಕೆ ಹೋಗೋಣ. ಸೊ ಎಗ್ ತರಕ್ಕೆ ಅಂಗಡಿಗೆ ಹೊಂಟೇನಿ. ಎಗ್ ತಂದು ಎಗ್ ಸಾರು ಮಾಡ್ತೀನಿ. ನಾನು ಸ್ಪೆಷಲ್ ಸಾರು ಮಾಡ್ತೀನಿ, ಅದನ್ನ ತೋರಿಸ್ತೀನಿ ಇವತ್ತು. ಸಾರು ಮಾಡೋಕೆ ಈಗ ಎಳ್ಗಿನ್ಯಾಗ ಈರುಳ್ಳಿ ಕಾಂದ ಹಚ್ಕೊಂಡು ಇದು ಒಂದು ಇದಕ್ಕೆ ಗ್ರೇವಿ ಮಾಡೋಕೆ ಹೊರಗೆ ಇವೆರಡು ಮಿಕ್ಸಿ ಗ್ರೇವಿ ಮಾಡ್ಕೊಳಕ್ಕೆ, ಗ್ರೇವಿ ಪಲ್ಯ ಮಾಡೋಕೆ ಎರಡು, ಇದು ಮಸಾಲ ಹಾಕಕ್ಕೆ. ಸೊ ಈರುಳ್ಳಿ ಹಚ್ಕೊಂಡು ಅಲ್ಲಿ ಅಡುಗೆ ಮಾಡಕ್ಕೆ ಸಿಗ್ತದೆ.
ವಾರ್ಡ್ರೋಬಿಂದ ಇದನ್ನ ತೆಗೆದು ಕೊಡ್ಬೇಕಂತ. ಸೊ ಗೈಸ್ ಎಗ್ಗೆ ಇದು ತತ್ತಿನ ಕುದಿಯಾಕ ಇಟ್ಟಿದ್ದೆ. ಈ ಕಾಂದಾನೆಲ್ಲ ಕಟ್ ಮಾಡ್ಕೊಂಡೀನಿ. ಇದು ಕಾಂದಾನ ಇದು ಮಸಾಲಾಗ ಇದು ಇದಕ್ಕ ಪೇಸ್ಟ್ ಮಾಡ್ಕೊಳಕ ಪೇಸ್ಟ್ ಮಾಡ್ಕೊಂಡು ಸೊ ಗೈಸ್ ಎಲ್ಲ ರೆಡಿ ಮಾಡ್ಕೊಂಡೆ. ಈಗ ಇದು ಈರುಳ್ಳಿನ ಫ್ರೈ ಮಾಡ್ಬೇಕು. ಎಣ್ಣೆ ಹಾಕೊಂಡು ತತ್ತಿ ರೆಡಿ ಆಗೈತಿ. ಭಾಳ ಕುದಿಸಿದ್ರು ತತ್ತಿ ರೆಡಿ ಆಗೈತಿ. ಸೊ ಎಣ್ಣೆ ಇದ್ರಾಗ ನೀರ್ ಐತಿ. ಸೊ ನೀರ್ನ ಎಲ್ಲ ಹೋದ ಕೂಡಲೇ ಎಣ್ಣೆ ಹಾಕೋಬೇಕು. ಸೊ ಎಣ್ಣೆ ಹಾಕೊಂಡು ಒಂದು ಸೆಟಪ್ ಮಾಡ್ಕೋಬಹುದು. ಬಟ್ ನಾನು ಫುಡ್ ಕುಕಿಂಗ್ ಚಾನಲ್ ಮಾಡವಲ್ಲ, ವ್ಲಾಗಿಂಗ್ ಅಷ್ಟೇ. ಸೊ ಮಾಡಂಗಿಲ್ಲ ಅದನ್ನ. ಈ ಟೊಮೆಟೊನು ಅದಾವು. ಇವನ್ನೆಲ್ಲ ಹಾಕೊಂಡು ಟೊಮ್ಯಾಟೊ ಏನೇನು ಹಾಕ್ಬೇಕ್ರಿ? ನನಗೂ ನೆನಪಾಗತ್ತಿಲ್ಲ ಏನೇನು ಹಾಕ್ಬೇಕಂತಂದು. ಮೊನ್ನೆ ಹಾಕೊಂಡ್ ಮಾಡೀನಿ. ಎಲ್ಲ ಐತಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯಾವ್ದಿದು? ಡಾಬರ್ ಹೋಮ್ ಮೇಡ್ ಶುಂಠಿ ಗಾರ್ಲಿಕ್ ಪೇಸ್ಟ್. ಇದ್ರಾಗ ಇಷ್ಟು ಹಾಕಿದ್ರೆ ಸ್ವಲ್ಪ ಅಲ್ಲೊಂದು ಸ್ವಲ್ಪ ಬೇಕು. ಸೊ ಅದು ಹಾಕಿದೆ. ಸ್ಪೂನ್ ಒಂದರ ಸ್ಪೂನ್ ತೊಗೊಳ ತೊಳೆದು ಕೊಡಿ. ಧೂಳ್ದು ತೊಳೆದು ಕೊಡ ನೋಡ್ರಿ. ಎಲ್ಲ ಸಿಕ್ಸ್ ಮಾಡ್ತಾರೆ. ಮಾ ನೀನು ಕೊತ್ತಂಬರಿ ತೆಗೆದು ಕೊಡ್ತಿ? ತೋರಿಸ್ಬೇಡ. ಯಾಕ ಕೊತ್ತಂಬರಿ ಯಾಕೆ ತೋರಿಸ್ಬಾರ್ದೆ? ಬೇಡ, ತಗೊಂಡೋಗ್ ನೀನು. ಕೊತ್ತಂಬರಿ ತೋರ್ಸ. ಸ್ವಚ್ಛ ತೊಳ್ಕೊ. ಕೊತ್ತಂಬರಿ ನೋಡು. ಕೊತ್ತಂಬರಿನೂ ತೋರಿಸ್ಬಾರ್ದು. ನಾರ್ಮಳಿ ಹೊತ್ತಿದ್ರಲ್ಲ ಅವು. ಅದನ್ನ ಕ್ಲೀನ್ ಮಾಡಿದ್ದಿರ್ಬೇಕು ಮೋಸ್ಟ್ಲಿ. ಸ್ವಲ್ಪ ಇದು ನಾನ್ ಮಾಡ. ಇದಕ್ಕ ಖಾರ ಉಪ್ಪು ಇದನ್ನ ಹಾಕಿದಿರಿ. ಎಲ್ಲಾರಿದ್ದು ಗ್ಯಾಸ್ ನನ್ನ ಹಾಕೊಂಡು ಬಿಕಾಸ್ ಅದು ಭಾಳ ಹಿಸಿ ಆಗೈತ್ರಿ. ಐ ಥಿಂಕ್ ಇದು ಖಾರ ಭಾಳ ಆಕೈತಿ. ಆಗ್ಲಿ ಟ್ರೈ ಮಾಡ್ತಿರ್ಬೇಕು ಹೊಸದಾಗಿ. ಸೊ ಮಿಕ್ಸ್. ಸೊ ಈಗ ಇವೆಲ್ಲ ಮಿಕ್ಸಿ ಜಾರ್ನಾಗಿದ್ದೆಲ್ಲ ಕ್ಲಿಯರ್ ಆಯ್ತು. ಸೊ ಮಿಕ್ಸಿ ಜಾರ್ ಆದವು ಕ್ಲಿಯರ್ ಆಯ್ತು. ಈ ಮಿಕ್ಸಿ ಜಾರ್ ಹಾಕೋದು. ಸೊ ಮಿಕ್ಸಿ ಸೆಟಪ್ ಮಾಡ್ಕೊಂಡು ಕರೆಂಟ್ ಐತಿ. ಈಗ ಕರೆಂಟ್ ಇದ್ದಾಗ ಮಾಡ್ಕೊತೀವಿ. ನಮ್ಮ ಊರಾಗ ಕರೆಂಟ್ ಪ್ರಾಬ್ಲಮ್ಸ್ ಭಾಳ ಆಗತ್ತೆ. ಎಗ್ ನಮ್ಮ ಮನೆಗೆ ಯಾರು ತಿನ್ನಲ್ಲ, ನಾವು ಬಂದ್ಬಿಟ್ರೆ. ನಮ್ಮ ತಂಗಿ ತಿಂತಾಳ, ನಮ್ಮ ಪಪ್ಪ ತಿಂತಾರ. ಸೊ ಅವ್ರು ಈಗಿಲ್ಲ. ನಮ್ಮ ತಂಗಿ ಹತ್ತಿರ ನಾ ಮಾಡಿದ್ರೆ ತಿನ್ನಲ್ಲ. ನಮ್ಮ ತಂಗಿ ನಾ ಮಾಡಿದ್ದೇನು ತಿನ್ನೋದಿಲ್ಲ. ಯಾಕೆ ಏನೋ ಗೊತ್ತಿಲ್ಲ ನಂಗೂ. ಇಷ್ಟ ಆದ್ರೆ ತಿಂತಾಳ, ಇಲ್ಲ ಅಂದ್ರೆ ಇಲ್ಲ. ನಾವೇನ್ ಮಾಡ್ಬೇಕು? ಸೊ ಎಣ್ಣೆ ಕಾಯಕ್ಕೆ ಇಟ್ಕೊಂಡು ಏನಪ್ಪ ಅಂತಂದ್ರೆ ಇದು ಬೇಕು. ಚಕ್ಕಿ ತಂದೈತಿ. ಎಲ್ಲ ಕಿತ್ತೋಗ್ತಿಂದ್ರೆ ತೆಗೆದಿಡೋದು ಕಷ್ಟ ಅನ್ನೋದಕ್ಕೆ ಏನು ಕಿತ್ತಾಕ ಮನ್ಸು ಬರಲ್ಲ. ಕ್ಲೀನ್ ಮಾಡ್ಬೇಕೆಲ್ಲ ಮುಲಾಗಿ ಇಟ್ಟಿರ್ತಾರೆ. ಇಡಬೇಕು. ಒಂದು ಚಕ್ಕಿ ಲವಂಗ ಇಲ್ಲ, ಬರಲ್ಲ ಲವಂಗ ಇಲ್ಲ.
ಇನ್ನೇನೋ ಒಟ್ಟು ಮಸಾಲ ಟೇಸ್ಟ್ ಬರ್ಬೇಕಾರೆ ಮಸಾಲ ಸ್ವಲ್ಪ ತತ್ತಿ ಈಗ ಒಡೆದ ತತ್ತಿ ಹಾಕಿದೆ. ಸಾರು ಮಾತ್ರ ಕ್ರೇಜಿ ಆಗೈತಿ. ಸಂಜೆಕ ರೊಟ್ಟಿ ಮಾಡಿಸ್ಕೊಳ್ಳೋದೈತಿ, ಬಡಿಯೋದೈತಿ. 2000 years later. ಸೊ ಎಗ್ ಸಾಂಬಾರ್ ರೆಡಿ ಐತಿ. ಎಗ್ ಅದ್ರಾಗ ಇದು ಮಾಡಿದ್ದೆ, ಸಾರು ವಿತ್ ಪಲಾವ್ ಅಲ್ಲ, ಆಲೂ ರೈಸ್. ಆಲೂ ಬರೀತೀನಿ ನಾನು ಪಲ್ಲ ರೊಟ್ಟಿ ಉರಿಸ್ಬೇಕು. ಟೇಸ್ಟ್ ಮಸ್ತ್ ಆಗೈತಿ. ನಮ್ಮ ಮಮ್ಮಿಗೆ ಇಷ್ಟ ರೀ ಭಾಳ, ಆದರೆ ಎಗ್ ಹಾಕಿಲ್ಲ ತಿನ್ನಂಗೆ. ಉಣ್ಣಾತೀನಿ ರೀ, ಮಸ್ತ್ ಆಗೈತಿ ಟೇಸ್ಟ್. ನಮ್ಮ ತಂಗಿ ನೋಡ್ರಿ ನೋಡಾದ ರೊಟ್ಟಿ ಉರಿಸ್ಬೇಕ ತಿನ್ಬೇಕು ಅಷ್ಟೇ. ಹೌದು, ಇಲ್ಲಿ ನನ್ನ ಹೆಸರು, ನನ್ನ ನೆಮ್ಮದಿ ಎಲ್ಲ ಕೆಡಿಸ್ಬೇಕು ಅಂತಾನೆ ಮಾಡ್ತಾ ಇರೋದು ಇಲ್ಲಿ ಸೊ ಊಟ ಎಲ್ಲ ಆತ. ಊಟ ಮಾಡಿ ದಳ ಆಗೈತಿಗ ಸೀದಾ ಮಕ್ಕೊಂಡು ಒಂದು ತಾಸು ರೆಸ್ಟ್ ಮಾಡಿ ಎದ್ದು ಆಮೇಲೆ ಮುಂದೆ ಏನೈತೆ ಗೊತ್ತಿಲ್ಲ, ನೋಡೋಣ. ಸೊ 3:30 ಮಕ್ಕೊಂಡು ನಾವು 5:30 ಎದ್ದೆ ನೋಡ್ರಿ. ನಾ ಮಾಡಿಕೊಟ್ರ ಕುಡಿಯಾತೀನಿ. ಅಲ್ಲಿ ಬಿಸ್ಕಿಟ್ ತಿನ್ನಾಕ ಕೊಡೋಲ್ಲ ನಮ್ಮ ತಂಗಿ. ಎದ್ದು ಗುಳಿಗೆ ಚಹಾ ಕೊಟ್ಟು ಬೆಳಗ್ಗಿಂದ ಜಾಗ ಮಾಡಿ ರೆಡಿಯಾಗಿ ಏನು ಮಾಡ್ಬೇಕು ಗೊತ್ತಿಲ್ಲ ನೋಡಿ. ನೋಡು ನಿಮ್ಮ ತಮ್ಮ ನೋಡು ಎಪ್ಪಪ್ಪಡ್ ಚಾನ ನೋಡು, ಕಲಿ ಅವ್ನು ನೋಡಿ ಕಲಿ ನೀನು. ರಾತ್ರಿ ಅದು ಹೋಯ್ತನಲ್ಲ, ಅದನ್ನ ದಾಟ ಹೇಳ್ತೀನಿ ಒಂದ್ಸಲ. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ಒಂದು ಸ್ವಲ್ಪ ಬೆಳೆಸ್ರಿ ನಮ್ಮನ್ನು.